ನಾವೆಲ್ಲರೂ ಖುಷಿ ಖುಷಿಯಿಂದ ಹೊರಗಡೆ ಎಲ್ಲಿಗೆ ಹೋಗಿದ್ವಿ, ಇವತ್ತು ಪಾರ್ಟಿ ಯಾರ್ದು, ಜೊತೆಗೆ ಇಲ್ಲಿ ಯಾವ ಮಕ್ಕಳದು ಕೇಕ್ ಕಟ್ ಮಾಡ್ತಾ ಇದ್ದೀವಿ, ಇದನ್ನೆಲ್ಲ ಒಟ್ಟಿಗೆ ಈ ಲಾಗಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಯ್, ಹೆಲೋ, ನಮಸ್ಕಾರ. ನಾನು ಇವತ್ತಿನ ಲಾಗಲ್ಲಿ ತುಂಬ ಹ್ಯಾಪಿ ಮೂಮೆಂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ತುಂಬ ದಿನ ಆಗಿಬಿಟ್ಟಿತ್ತು ಈ ಹ್ಯಾಪಿ ಮೂಮೆಂಟ್ಸಲ್ಲಿ ನಾವು ಕೂಡ ಭಾಗಿಯಾಗಿ. ಯಾಕೆ ಅಂದರೆ ನಿಮಗೆ ಗೊತ್ತು, ಲಾಸ್ಟ್ ಲಾಗಲ್ಲೆಲ್ಲ ನೋಡಿರ್ತೀರ, ಒಂದು ಮಂತಿಂದನೂ ತುಂಬಾ ಮನೇಲಿ ಎಲ್ಲರಿಗೂ ಹುಷಾರಿಲ್ಲದೆ ಇರೋ ಕಾರಣ ನಾವೆಲ್ಲಿಗೂ ಹೋಗ್ತಿರ್ಲಿಲ್ಲ. ಯಾವುದೇ ಒಂದು ಎಂಜಾಯ್ ಮೂಮೆಂಟ್ಸ್ ಅಂತೂ ಇಲ್ಲವೇ ಇಲ್ಲ ನಮ್ಮದು ಈ ಒಂದು ಮಂತಲ್ಲಿ. ಹಾಗಾಗಿ ನಮ್ಮ ಮನೆಯವ್ರಿಗೆ ಇನ್ನೂ ಕೂಡ ಅದು ಆಪ್ರೇಷನ್ ಮಾಡಿರೋದು ಅವ್ರಿಗೆ ಇನ್ನೂ ಆಗ್ತಾ ಇಲ್ಲ. ಬಟ್ ಆದರೆ ಅವರು ನಮ್ಮ ಖುಷಿಗೋಸ್ಕರ ಇನ್ನು ನಾನು ಪಾಪು ಯಾವಾಗಲೂ ಬೇಜಾರಲ್ಲಿ ಇರ್ತೀವಿ ಮನೇಲೇ ಇದ್ದರೆ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ನಮ್ಮ ಯಜಮಾನ್ರ ಅಣ್ಣನೂ ನಮ್ಮ ಯಜಮಾನ್ರು ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡಿದ್ರು. ಓಕೆ, ಒಂದು 5-10 ಮಿನಿಟ್ಸ್ ಅಲ್ವಾ, ಇಲ್ಲೇ ಹತ್ರದಲ್ಲಿರೋ ಕಟ್ಟೆಪುರಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಎಲ್ಲರೂ ರೆಡಿ ಆಗಬೇಕಾಗಿತ್ತು. ಅದಕ್ಕಿಂತ ಮುಂಚೆ ಹೊರಗಡೆ ನನಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ದೆ. ಅಲ್ಲಿ ನಮ್ಮ ಯಜಮಾನ್ರು ನೇರಳೆ ಹಣ್ಣು ಬಂದಿದೆ, ಅದು ಸ್ವಲ್ಪ ತಗೊಳ್ಳಿ, ನಾನಂತೂ ತಿನ್ನೋದಿಲ್ಲ, ನೀವಾದರೂ ಪಾಪು ನೀವು ಇಬ್ಬರಾದರೂ ತಿನ್ನೋರಂತೆ ಅಂತ ಹೇಳಿ ಅವರು ನಮಗೆ ಒಂದು 1/4 kg ಅದು ನೇರಳೆ ಹಣ್ಣು ತಂದುಕೊಟ್ರು. ಅದು ತೊಗೊಂಡು ಬಂದಮೇಲೆ ಇನ್ನು ಪಾಪು ಬೇರೆ ಹಠ ಮಾಡ್ತಾ ಇದ್ದ, ಕೊಡು ಅಂತ. ಅದಕ್ಕೆ ಅಂತೇಳಿ ಅಲ್ಲೇ ನಾನು ಫಾಸ್ಟಾಗಿ ಅಲ್ಲೇ ಉಪ್ಪು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಅವನಿಗೆ ರೆಡಿ ಮಾಡಿ ಕೊಡ್ತಾ ಇದ್ದೆ. ಅವನು ಸ್ವಲ್ಪ ಇದ್ರ ಟೇಸ್ಟ್ ಗೊತ್ತಾಗ್ಬಿಟ್ಟು ಚೆನ್ನಾಗಿ ತಿನ್ನೋದಕ್ಕೆ ರೂಢಿ ಆಗಿಬಿಟ್ಟಿದ್ದಾನೆ, ಹಾಗಾಗಿ ಕೊಟ್ಟೆ. ಅವನು ತಿಂದು ಎಲ್ಲ ಮುಗಿಸೋದ್ರೊಳಗಡೆ ನಾನು ನಾಷ್ಟ ಅಂದರೆ ನಿಮಗೆ ಗೊತ್ತು, ಅವ್ರಿಗೆಲ್ಲ ಆಪ್ರೇಷನ್ ಆಗಿದೆ. ನಾನು ಮನೇಲಿ ಆ ಥರ ಏನು ಸ್ಪೆಷಲ್ ನಾಷ್ಟಗಳು ಯಾವುದು ಮಾಡ್ತಾಯಿಲ್ಲ. ಯಾಕೆಂದರೆ ಈಗ ನಾವು ತಿಂದಾಗ ಅವ್ರಿಗೂ ಆಸೆ ಆಗೋದು. ಆ ಆಸೆಲಿ ಅವ್ರಿಗೆ ಎಲ್ಲ ಆಪ್ರೇಷನ್ ಆಗಿರೋದ್ರಿಂದ ಅವ್ರು ಏನು ಊಟ ಮಾಡೋಕ್ಕಾಗ್ತಾಯಿಲ್ಲ, ಬರೀ ಗಂಜಿ ಕುಡಿತಾ ಇರೋದು, ಅದು ತುಂಬಾ ಕಷ್ಟ ಆಗ್ತಾ ಇದೆ. ಹಾಗಾಗಿ ನಾನು ಕೂಡ ಆ ಥರ ಏನು ನಾಷ್ಟ ಮಾಡ್ತಾ ಇರಲಿಲ್ಲ. ಇವತ್ತು ಅವರು ಏನೋ ಖಾರವಾಗಿ ತುಂಬ ತಿನ್ನಲೇಬೇಕು ಅಂತ ಅನ್ನಿಸ್ತಾ ಇದೆ, ಅಷ್ಟು ಬೇರೆಯವ್ರನ್ನ ನೋಡಿದಾಗ ಇಲ್ಲ ಹೊರಗಡೆ ಹೋದಾಗ ಅದೆಲ್ಲ ಅನ್ನಿಸ್ತಾ ಇದೆ ಅಂತ ಹೇಳಿದ್ದಕ್ಕೆ ಸರಿ ಆಯಿತು, ಸಾಫ್ಟಾಗಿ ಮಾಡಿದ್ರಾಯ್ತು ಅಂತ ಹೇಳಿ ಬೇಳೆ ಅಕ್ಕಿ ಎಲ್ಲ ಚೆನ್ನಾಗಿ ಕುದಿಸಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಪೊಂಗಲ್ ರೀತಿ ಮಾಡಿಕೊಟ್ಟಿದ್ದೆ ನಾನಿವತ್ತು. ಸ್ವಲ್ಪ ಖುಷಿಪಟ್ಟರು. ಅದು ತಿನ್ನೋಕ್ಕಾಗ್ತಾ ಇರಲಿಲ್ಲ, ಬಟ್ ಆದರೆ ಏನೂ ಮಾಡೋಕ್ಕಾಗಲ್ಲ, ಆ ನಾಲ್ಗೆ ರುಚಿಗೋಸ್ಕರ ಕಷ್ಟಪಟ್ಕೊಂಡು ತಿಂದರು ಅದನ್ನು. ಹೊರಗಡೆ ಕ್ಲೈಮೇಟ್ ಬೇರೆ ತುಂಬ ಸೈಲೆಂಟಾಗಿದೆ, ಅಷ್ಟು ಕಾಮಾಗಿದೆ, ಫುಲ್ಲು ಮಳೆ ಚಳಿ ತುಂಬ ಚೆನ್ನಾಗಿದೆ. ಅಲ್ಲಿಂದ ಎಲ್ಲರೂ ರೆಡಿಯಾಗಿ ಕಟ್ಟೆಪುರಕ್ಕೆ ಹೊರಟ್ವಿ. ಮಕ್ಕಳು ಖುಷಿ ಅಂತೂ ನೋಡೋಕ್ಕೆ ಆಗ್ತಾ ಇಲ್ಲ. ಹಾಯ್, ಎಲ್ಲಿಗೆ ಹೋಗ್ತಿದ್ದೀರಪ್ಪ ನೀವಿಬ್ರು? ಯಾಕೆ ನಾಯಿ ಬಿಡಕ್ ಹೋಯ್ತಿದ್ದೀರಾ? ಹಂಗೆಲ್ಲ ಬಿಡೋದು ತಪ್ಪು. ಕೊಳೆ ಹೋಯ್ತಾ ಇದ್ದೀವಿ ನಾವು, ಕಟ್ಟೆಪುರ ಕೊಳೆ. ಹಾಯ್ ನೋಡಿ, ಇಲ್ಲಿ ಬಟ್ಟೆ ಇದೆಯಾ, ಬಟ್ಟೆ ಹಾಯ್ ಸೂರಜ್ ಸೂರಜ್ ಅದೇನದು? ನಾಯಿನದು? ಹಂಗ ಅನ್ಬಾರ್ದು ಕಣಪ್ಪ. ಇಲ್ಲಿ ರಾಮನಾಥ್ಪುರ ನಿಯರ್ ಇರೋರಿಗೆಲ್ಲ ಇದು ಗೊತ್ತಿರುತ್ತೆ, ಕಟ್ಟೆಪುರ ಅಂತ. ರಾಮನಾಥ್ಪುರದಿಂದ ಏನೊಂದು 5 ಮಿನಿಟ್ಸ್ ಅಷ್ಟೇ, ಒಂದು 7 to 8 ಕಿಲೋಮೀಟರ್ಸ್ ಇರ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಜಾಗ, ತುಂಬ ಕಾಮಾಗಿ ಇರುತ್ತೆ. ಮಕ್ಕಳಿಗೆ ಏನಾದ್ರೂ ಹೊಸದಾಗಿ ಅವ್ರಿಗೆ ತುಂಬ ಬೇಜಾರಾಗ್ತಾ ಇದೆ ಅಂತ ಅಂದಾಗ ಸಡನ್ನಾಗಿ ಇಲ್ಲಿ ಕರ್ಕೊಂಡು ಹೋಗ್ಬೋದು. ನೀರು ಯಾವಾಗಲೂ ಕಮ್ಮಿ ಇದ್ದಾಗ ಈ ಕಟ್ಟೆ ಮೇಲೆ ನಡ್ಕೊಂಡು ಹೋದರೆ ಅಲ್ಲಿ ಕೊನೆಯಲ್ಲಿ ಬ್ರಿಡ್ಜ್ ಥರ ಏನು ಕಟ್ಟೆ ಕಟ್ಟಿದ್ದಾರೆ ಅಲ್ಲಿ ತನಕ ಹೋಗ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ಲೆಲ್ಲ.
ಅಲ್ಲೆಲ್ಲ ಚೆನ್ನಾಗಿ ಆಟ ಆಡಿದ್ವಿ. ನಮ್ಮ ಮನೆಯವ್ರಿಗೆ ಹುಷಾರಿಲ್ಲದೆ ಇರೋ ಕಾರಣ ಅವರು ಬರಲಿಲ್ಲ. ಅವರು ಮೇಲ್ಗಡೆನೇ ಕಟ್ಟೆ ಮೇಲೆ ಹೋಗಿ ಕೂತ್ಕೊಂಡಿದ್ರು. ನಾವೆಲ್ಲ ಸ್ವಲ್ಪ ರೀಲ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಆಟ ಆಡಿ ಸ್ವಲ್ಪ ಎಂಜಾಯ್ ಮಾಡಿದ್ವಿ. ನನ್ನ ಮಗಂಗಂತೂ ನೀರಂದರೆ ತುಂಬಾ ಇಷ್ಟ ಆಗುತ್ತೆ. ನಮ್ಮ ರಾಮನಾಥ್ಪುರ ಹೊಳೆಯಲ್ಲೂ ಅಷ್ಟೇ, ಬಿಟ್ಟರೆ ಸಾಕು ನೀರೊಳಗಡೆ ಓಡ್ತಾ ಇರ್ತಾನೆ, ಅದೇ ಭಯ ನನಗೆ. ಹಾಗಾಗಿ ಅವನೊಂದು ಸೈಡು ಕೊಟ್ಬಿಟ್ಟು ಸ್ವಲ್ಪ ರೀಲ್ಸ್ ಮಾಡಿಕೊಂಡು ವಿಡಿಯೋ ಮಾಡ್ಕೊಂಡು ಸ್ವಲ್ಪ ಮಕ್ಕಳ ಜೊತೆ ಎಂಜಾಯ್ ಮಾಡ್ತಾ ಇದ್ದೆ. ಅದಾದಮೇಲೆ ನಮ್ಮ ಯಜಮಾನ್ರು ಕೂಡ ಯಾಕೋ ಒಬ್ಬರೇ ಸಪ್ರೇಟಾಗಿ ಕೂತಿರೋದ್ರಿಂದ ಬೇಜಾರಾಗ್ತಿದೆ ಅಂತ ಹೇಳಿ ಬೇಡ ಬೇಗ ಬೇಗ ಹೊರಟ್ಬಿಡೋಣ, ಅವ್ರಿಗೂ ಆಸೆ ಆಗುತ್ತೆ ಅಂತ ಹೇಳಿ ಎಲ್ಲ ಹೊರಡೋದಕ್ಕೆ ನಿಂತ್ಕೊಂಡ್ವಿ. ಬಟ್ ಆದರೆ ಅಲ್ಲಿ ನಮ್ಮ ಭಾವ ಅಂದರೆ ನಮ್ಮ ಯಜಮಾನ್ರ ಅಣ್ಣ ಬೇಡ, ಇಲ್ಲಿ ತನಕ ಬಂದಿದ್ಯಾ, ಒಂದು ಸ್ವಲ್ಪ ಕಾಲು ಎಲ್ಲ ತೊಳ್ಕೊ, ಎಲ್ಲ ಸ್ವಲ್ಪ ನೀರಿಗೆ ಇಳಿ ಬಾ, ಇಲ್ಲಿ ತನಕ ಬಂದು ಹಾಗೆ ಹೋಗ್ಬೇಡ ಅಂತ ಹೇಳಿ ಕರೆದ್ರು. ಅದಾದಮೇಲೆ ನಮ್ಮ ಯಜಮಾನ್ರು ಮೇಲ್ಗಡೆ ಕಟ್ಟೆ ಮೇಲೆ ಕೂತಿದ್ದವರು ಕೆಳಗಡೆ ಬಂದು ನೀರೊಳಗಡೆ ಕಾಲು ಕೈ ಆದರೂ ತೊಳ್ಕೊಂಡು ಬರ್ತೀನಿ ತಡಿ ಅಂತ ಹೇಳಿ ನನ್ನ ಕೈಲಿ ಮೊಬೈಲ್ ಕೊಟ್ಬಿಟ್ಟು ಅವರು ಹೋದರು ಕೆಳಗಡೆ. ಅವರು ಸ್ವಲ್ಪ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಇವ್ರ ಜೊತೆ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಆಟ ಆಡಿಕೊಂಡು ಮೇಲ್ಗಡೆ ಬಂದರು. ಯಾಕಂದರೆ ಅವ್ರಿಗೆ ಮೊದಲೇ ಆಗ್ತಾ ಇಲ್ಲ, ಅದು ನಾವು ಕರ್ಕೊಂಡೋಗಿರೋದೇ ತಪ್ಪು. ಫಸ್ಟ್ ಆ್ಯಕ್ಚುಲಿ ಅವ್ರನ್ನ ಹಿಂಸೆಯಿಂದ ಕರ್ಕೊಂಡೋಗಿದ್ದೀವಿ. ಇನ್ನು ಅವರು ಎಷ್ಟು ದಿನ ಅಂತ ಮನೆಯೊಳಗಡೆ ಕೂತ್ಕೊಳ್ಳೋಕ್ಕಾಗುತ್ತೆ, ಹುಷಾರಿಲ್ಲ ಅಂತ ಹೇಳಿ, ಹಾಗಾಗಿ ಕರ್ಕೊಂಡೋಗಿದ್ದು. ಅದಾದಮೇಲೂ ಕೂಡ ಅವ್ರು ಏನು ಅಷ್ಟು ಬೇಜಾರು ಮಾಡ್ಕೊಳ್ಳಿಲ್ಲ. ಸರಿ ಆಯಿತು, ನನಗೆ ಹುಷಾರಿಲ್ಲ ಅಂದರೆ ನೀವೇನು ಎಂಜಾಯ್ ಮಾಡದೇ ಇರೋದೇನು ಬೇಡ, ಬನ್ನಿ, ನಾನು ಕೂಡ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನಾದರೂ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿ ಅವರು ಬಂದರು. ಕೆಲವ್ರಿಗೆಲ್ಲ ಅನ್ನಿಸ್ಬೋದು ಹುಷಾರಿಲ್ಲ ಅಂತ ಅಂದರು ಇಲ್ಲಿಗೆಲ್ಲ ಯಾಕೆ ಹೋಗಬೇಕು ಅಂತ. 1 ದಿನ 2 ದಿನ ಹುಷಾರಿಲ್ಲ ಅಂತ ಅಂದರೆ ಮನೇಲೇ ಕೂತ್ಕೊಂಡು ರೆಸ್ಟ್ ಮಾಡ್ಬೋದು. ಬಟ್ 1 ಮಂತಿಂದ ಕಂಟಿನ್ಯೂಸ್ ಆಗಿ ಮನೆಯೊಳಗಡೆ ಅವ್ರಿಗೆ ಇದ್ದಾಗ ಮೈಂಡ್ ಯಾವಾಗ್ಲೂ ನಂಗೆ ಹುಷಾರಿಲ್ಲ, ನನಗೆ ಆಗ್ತಾ ಇಲ್ಲ ಅನ್ನೋ ಮೈಂಡ್ ಸೆಟ್ಟಲ್ಲಿ ನಾವು ಕೂಲ್ ಆಗಿಬಿಡ್ತೀವಿ. ಬಟ್ ಆದರೆ ಕೆಲವೊಂದು ಸರಿ ಅವಾಗವಾಗಾದರೂ ಈ ಥರ ಪ್ಲೇಸ್ಗಳಿಗೆ ಹೋಗೋದ್ರಿಂದ ತುಂಬ ಖುಷಿ ಕೊಡುತ್ತೆ, ನೆಮ್ಮದಿ ಕೊಡುತ್ತೆ. ಅಯ್ಯೋ ಹೆಂಗೆ ಏಡಿ ಕಾರಣ ಹಾಲಣ್ಣಿ ಎಲ್ಲ ಒಳ್ಳೆ ಟೇಸ್ಟ್ ಬಿಟ್ಬೇಡ. ಅಲ್ಲಿ ಏಡಿ ಸಿಕ್ತು ಅಂತ ಹೇಳಿ ಅವ್ರಿಗೆಲ್ಲ ಎದುರಿಸ್ಕೊಂಡು ಅದಾದಮೇಲೆ ವಾಪಸ್ ಬಂದು ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಆಗಿ ಮತ್ತೆ ಇವತ್ತು ಇಬ್ರದ್ದು ಬರ್ಡೇ ಪಾರ್ಟೀಸ್ ಇದೆ, ಅಲ್ಲಿಗೆ ಬಂದ್ವಿ ನಾವು ಎಲ್ಲರೂ. ನಾವೆಲ್ಲ ಒಂದೇ ಕುಟುಂಬ ಒಂದೇ ಊರಲ್ಲಿ ಇರೋದ್ರಿಂದ ಇವತ್ತು ಇಬ್ಬರು ಮಕ್ಕಳದು ಬರ್ತಡೇ ಇತ್ತು. ಪ್ರಜ್ವಲ್ ಮತ್ತು ಚಿನ್ಮಯ್ ಇಬ್ರಿಗೂ ಈ ವಿಡಿಯೋ ಮೂಲಕ ಶುಭ ಹಾರೈಕೆಗಳನ್ನ ತಿಳಿಸ್ತಾ ಇದ್ದೀನಿ. ಖುಷಿಯಾಗಿರಿ ಜೀವನದಲ್ಲಿ. ಇದಾದಮೇಲೆ ಅವರಿಬ್ಬರನ್ನ ಕರೆಸಿ, ಆ್ಯಕ್ಚುಲಿ ಚಿನ್ಮಯ್ಗೆ ಇದು ಸರ್ಪ್ರೈಸ್ ಬರ್ಡೇ ಆಗಿತ್ತು, ಯಾಕಂದರೆ ಎಸ್ಟರ್ಡೇ ಅವಳದು ಬರ್ಡೇ ಇದ್ದಿದ್ದು, ಸೆಲೆಬ್ರೇಟ್ ಮಾಡಿರಲಿಲ್ಲ ಅಂತ ಹೇಳಿ ಇವತ್ತು ಒಟ್ಟಿಗೆ ಇಬ್ಬರದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಉರುಪ್ತಾರಂತೆ ಬಲೂನ ಉರುಪುಡ್ ಕೊಡಿ ಅಂತೇನೋ. ಇಬ್ರದ್ದು ಬರ್ತಡೇ ಇರೋದ್ರಿಂದ ಅವ್ರ ಮನೆಯವರು ಇವ್ರ ಮನೆಯವರು ಇಬ್ಬರು ಕೂಡ ಬಂದರು. ಬಟ್ ಆದರೆ ಕರೆಂಟ್ ಹೊರಟೋಯ್ತು. ಮಳೆ ಬರ್ತಾ ಇರೋ ಕಾರಣ ನಮ್ಮೂರಲ್ಲೆಲ್ಲ ಸ್ವಲ್ಪ ಇತ್ತೀಚೆಗೆ ಈ ಥರನೇ, ಯಾವಾಗಲೂ ಅಷ್ಟು ಹೋಗಲ್ಲ, ಬಟ್ ರಿಪೇರಿ ಇದ್ದಾಗಲಂತೂ ಹೊರಟೋಗುತ್ತೆ. ಬಟ್ ಕರೆಂಟ್ ಇತ್ತು ಫಸ್ಟು. ಇನ್ನೇನು ಕೇಕ್ ಕಟ್ ಮಾಡೋ ಟೈಮಲ್ಲಿ ಕರೆಂಟ್ ಹೊರಟೋಯ್ತು. ಮಕ್ಳದ್ದು ಬೇರೆ ಫುಲ್ ಗಲಾಟೆ. ಅದ್ರ ಮಧ್ಯ ನಮ್ಮ ಭಾವ ಹೋಗಿ 2 ಸ್ಪ್ರೇ ಬಾಟಲ್ ತೊಗೊಬಂದ್ಬಿಟ್ಟಿದ್ರು. ಅದಕ್ಕಂತೂ ಮಕ್ಕಳು ನಾವು ಹೊಡಿತೀವಿ ಅಂತ ಹೇಳಿ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಯಿದ್ರು. ಅದಾದಮೇಲೆ ಹೊರಗಡೆ ಹೋಗಿ ನೋಡಿದ್ರೆ ನಮ್ಮ ಯಜಮಾನ್ರು ಪಾಪ ಯಾಕೋ ಫುಲ್ ಆಗ್ತಾ ಇಲ್ಲ ಅವ್ರಿಗೆ, ಬಾಯಿ ಕೂತ್ಕೊಳ್ಳೋದಕ್ಕೆ ಸುಸ್ತು ಕೂಡ ಆಗ್ತಾ ಇದೆ, ಏನು ತಿಂದಿಲ್ಲ ಬೇರೆ ಅಂತ ಫುಲ್ ಒಳಗಡೆ ಬರಲೇ ಇಲ್ಲ. ಹೊರಗಡೆನೇ ಕೂತ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡ್ತಾಯಿದ್ರು. ಬೇಗ ಎಷ್ಟೊತ್ತಿಗೆ ಮುಗಿಯುತ್ತೋ ಅನ್ನೋ ಥರ ಆಗ್ಬಿಟ್ಟಿತ್ತು ಪಾಪ ಅವರಿಗೆ. ಆದರೆ ನಮ್ಮ ಖುಷಿ ಹಾಳಾಗಬಾರ್ದು ಅಂತ ಹೇಳಿ ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದು ಅವರು ಸುಮ್ಮನೆ ಕೂತಿದ್ರು.
ಕರೆಂಟ್ ಬೇರೆ ಹೋಗಿದ್ದ ಕಾರಣ ಎಲ್ಲರೂ ಕೂಡ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡಿದ್ರು. ಮಕ್ಕಳಂತೂ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಯಿದ್ರು. ಅದರಲ್ಲೂ ಸ್ಪ್ರೇ ಬಾಟ್ಲು ಬಂದಮೇಲಂತೂ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಯಿದ್ರು. ಕೊನೆಯು ಕರೆಂಟ್ ಬಂತು. ಕರೆಂಟ್ ಬರ್ತಾ ಇದ್ದ ಹಾಗೆ ಎಲ್ಲರೂ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡ್ರು. ಆದರೆ ಲೈಟ್ ಬೆಳಕಲ್ಲೇ ಆನ್ ಮಾಡಿದ್ರು. ಬಟ್ ಸೆಲೆಬ್ರೇಟ್ ಮಾಡೋ ಟೈಮ್ಗೆ ಕರೆಕ್ಟಾಗಿ ಕರೆಂಟ್ ಬಂತು. ಅಯ್ಯೋ ಇದ್ರ ಮೇಲೆ ಖಾರ ಐತೆ, ಇದ್ರ ಮೇಲೆ ಖಾರ ಐತೆ ಅನ್ಕೊಡಿ. ಚೋಟು ನಗೋ 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 ಗೊತ್ತು ಸುಮ್ನಿರೇ. ನಗ್ರೋ ಅಲ್ಲ ಫ್ರೆಂಡ್ ತೋರಿಸ್ರ ಒಂಚೂರು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ಅಯ್ಯೋ ನನ್ ಮಗ್ನಿಗೆ ಕೊಡಿ ಅತ್ತಾಗ ಖಾಲಿ ಬಾಟ್ಲಿ ಇಟ್ಕೊಂಡು ನೀವೇನ್ ಮಾಡ್ತೀರಾ? ಈಗ ಹೋಗೋಳೆ ನೋಡಿ ತಿನ್ನಿಸ್ರು ನಗಿ ಒಂಚೂರು. ಆಯ್ತಾಯ್ತು. ಅಕ್ಕ ಸ್ಮೈಲ್ ಕೊಡಿ.
ನಾಳೆ ಲಾಗಲ್ ನೋಡು ಬಿಡು. ಹೆಂಗಿತ್ತಪ್ಪ ಇವತ್ತು ನಿನ್ ಬರ್ತಡೇ? ಯಾರ್ಯಾರು ವಿಶ್ ಮಾಡಿದ್ರು? ಫೋನ್ ಮಾಡಿ ಯಾರು ವಿಶ್ ಮಾಡಿದ್ರು? ಎಷ್ಟ್ ಜನ ವಿಶ್ ಮಾಡಿದ್ರು? ಮಾಡಾರ ಫ್ರೆಂಡ್ಸ್ ಎಲ್ಲಾರು ಬಂದ್ರ ಬರ್ತಡೇ ಕೇಕ್ ಕಟ್ ಮಾಡಕ್ಕೆ? ಎಷ್ಟನೇ ವರ್ಷದ ಹುಟ್ಟದಬ್ಬ ನಿಂದು? 16 SLC. ಬೇಡ ಬನ್ನಿ. ಈ ಥರ ಇಬ್ರದ್ದು ಕೂಡ ಕೇಕ್ ಕಟ್ ಮಾಡಿ ಎಲ್ಲ ಸೆಲೆಬ್ರೇಷನ್ ಮಾಡಿ ಅವ್ರನ್ನೆಲ್ಲ ಗೋಳಿಕೊಂಡು ಹೇಗೋ ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. ಅದಾದಮೇಲೆ ನಮ್ಮ ಯಜಮಾನ್ರು ಹೊರಗಡೆ ಕೂತಿದ್ರು. ಅವರು ಊಟ ಏನು ಮಾಡೋದಕ್ಕಾಗದೇ ಇರೋದಕ್ಕೆ ಕಾರಣ ಕೇಸರಿ ಬಾತ್ ಇತ್ತು. ಹಾಗಾಗಿ ಅದು ಸ್ವಲ್ಪ ಸಾಫ್ಟಾಗಿತ್ತು, ಬಾಯಿಗೆ ಹಾಕಿದ್ರೆ ಕರ್ಗೋಗೋ ಥರ. ಓಕೆ, ಅದೊಂದಾದರೂ ಸ್ವಲ್ಪ ನಿಧಾನಕ್ಕೆ ತಿಂತಾಯಿರಿ ಅಂತ ಹೇಳಿ ಅವ್ರಿಗೊಂದು ಸ್ವಲ್ಪ ಸಪ್ರೇಟಾಗಿ ಹಾಕ್ಕೊಟ್ಬಿಟ್ಟು ಬಂದ್ವಿ. ಅವ್ರು ಒಳಗಡೆ ಬರಲೇ ಇಲ್ಲ, ಬರೀ ಕೇಕ್ ಕಟ್ಟಿಂಗ್ ಒಂದಕ್ಕೆ ಬಂದರು ಮತ್ತೆ ಹೋಗಿ ಅಲ್ಲೇ ಹೋದರು. ಅವ್ರಿಗೆ ಆಗ್ತಾ ಇರಲಿಲ್ಲ ಆಲ್ರೆಡಿ. ಅದಾದಮೇಲೆ ಊಟ ಎಲ್ಲ ರೆಡಿ ಮಾಡಿದ್ರು, ಊಟ ಬಡಿಸಿದ್ರು. ನಾವು ಕೂಡ ಊಟ ಮಾಡ್ಕೊಂಡ್ವಿ. ಊಟಕ್ಕೆ ಪಲಾವು, ಮೊಸರು ಗೊಜ್ಜು, ಕೇಸರಿ ಬಾತು ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು. ಎಲ್ಲರೂ ಕೂತ್ಕೊಂಡು ಊಟ ಮುಗಿಸ್ಕೊತಾ ಇದ್ವಿ. ನಾನು ವಿಡಿಯೋ ಮಾಡೋದನ್ನ ನೋಡಿ ನನ್ನ ಮಗನೂ ಕೂಡ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಥರ ಇಬ್ಬರು ಬರ್ತಡೇನು ಮುಗಿಸಿ ನನ್ನ ಮಗ ಕೂಡ ಲಾಗ್ ಮಾಡ್ದ. ಅದಾದಮೇಲೆ ಎಲ್ಲರೂ ಮಾತಾಡಿಕೊಂಡು ಊಟ ಮುಗಿಸಿ ಮನೆಗೆ ಬಂದ್ವಿ. ತುಂಬ ಟಯರ್ಡ್ ಆಗಿದೆ. ಜೊತೆಗೆ ನಮ್ಮ ಯಜಮಾನ್ರಿಗೆ ಇನ್ನೂ ಊಟ ಮಾಡಿಕೊಟ್ಟಿಲ್ಲ, ಹಾಗಾಗಿ ಬಂದ್ವಿ. ಲೇಟಾಗೋಗಿತ್ತು ಆಲ್ರೆಡಿ. ಅವ್ರಿಗೂ ಕೂಡ ಸ್ವಲ್ಪ ಹೊಟ್ಟೆಗೆ ಮಾಡಿಕೊಟ್ಟು ನಾವು ಕೂಡ ರೆಸ್ಟ್ ಮಾಡಿದ್ವಿ. ತುಂಬ ಅಂದರೆ ತುಂಬ ಟಯರ್ಡ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಅಭಿ. ನಿಮ್ಮ ಸಪೋರ್ಟ್ ಇಲ್ಲ ಅಂದಿದ್ರೆ ಬೆಳಗ್ಗೆಯಿಂದ ಇಷ್ಟು ಹ್ಯಾಪಿನೆಸ್ ಇರ್ತಿರ್ಲಿಲ್ಲ. ನಿಮ್ಗೆ ಆಗ್ತಿಲ್ಲ ಅಂದರೂ ಕೂಡ ನಮ್ಮ ಜೊತೆ ಬಂದ್ರಿ. ಥ್ಯಾಂಕ್ ಯು. ಈ ವಿಡಿಯೋ ಮೂಲಕ ನಮ್ಮ ಯಜಮಾನ್ರಿಗೆ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಈ ಲಾಗ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಇದೇ ಥರ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ಲಾಗ್.